ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಈಗ ಹೆಂಗೂ ಮಕ್ಕಳಿಗೆ ಬೇಸಿಗೆ ರಜೆ ನಡೀತಾ ಇದೆ. ಮಕ್ಕಳು ಮನೇಲಿದ್ವು ಅಂತಂದರೆ ಮನೆ ರಣರಂಗ ಆಗೋದ್ರ ಜೊತೆಗೆ ಅವು ಯಾವಾಗ್ಲೂ ಅಮ್ಮ ಅದು ಕೊಡ್ಸಮ್ಮ, ಅಮ್ಮ ಇದು ಕೊಡ್ಸಮ್ಮ, ಅಂಗಡಿದು ಅದು ಬೇಕು, ಇದು ಬೇಕು ಅಂತೇಳಿ ಹಿಂಬಾಲತ್ತಿರ್ತವೆ. ಅವಕ್ಕೇನು ಮನೆ ಅಡುಗೆಗಳಿಗಿಂತ ಅಂಗಡಿ ತಿನಿಸುಗಳು ಅಂತಂದರೆ ಭಾರಿ ಹಸ ಅವಕ್ಕೆ. ಹಾಗಾಗಿ ಅಂಗಡಿಗೆ ತಿಂಡಿ ತಿನಿಸುಗಳಿಗೆ ಜೋತ್ಕೊಂಡಿರ್ತವೆ. ಆದರೆ ಅಂಗಡಿ ತಿಂಡಿ ತಿನಿಸುಗಳು ಅಷ್ಟು ಆರೋಗ್ಯಕರ ಅಲ್ಲ. ಆರೋಗ್ಯಕರ ಆಗಿರ್ತಕ್ಕಂಥವನ್ನ ಕೊಡಿಸಿದ್ರೆ ತೊಂದರೆ ಇಲ್ಲ. ಆದರೆ ಅವು ಎಲ್ಲ ಕಡೆನೂ ಸಿಗಬೇಕಲ್ಲ. ಹಾಗಾಗಿ ನೀವೇ ತಾಯಂದಿರು ಮನೆಯಲ್ಲೇ ಈ ಥರ ರುಚಿಕಟ್ಟಾದ ಸಿಹಿ ತಿನಿಸುಗಳನ್ನು ಮಾಡಿಕೊಟ್ರಿ ಅಂತಂದರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬರೀ ಮಕ್ಕಳೇ ಅಲ್ಲ, ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಲಿಕ್ಕೆ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಈ 3 ಸಾಮಗ್ರಿ ಇದ್ದರೆ ಸಾಕಾಗುತ್ತಂತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ ಅಂತೀವಲ್ಲ, ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತಂದರೆ ಇದೆ ನೋಡಿ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಅಳತೆಯ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ನಾನು ಒತ್ತಿ ಒತ್ತಿ ತುಂಬಿಲ್ಲ, ಹಾಗೆ ಚಮಚದಲ್ಲಿ ಹಾಕಿಬಿಟ್ಟು ಒಂದೆರಡು ಸತಿ ನೆಲಕ್ಕೆ ಕುಟ್ಬಿಟ್ಟು ಸಪಾಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ. 1 ಅಳತೆಯಲ್ಲಿ ನೀವು ಗೋಧಿ ಹಿಟ್ಟನ್ನು ತಗೊಳ್ಳಿ. ಬಟ್ಲಾದರೂ ಆಗ್ಬೋದು ಅಥವಾ ಲೋಟ ಆದರೂ ಆಗ್ಬೋದು. ಈಗ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ನೀವು ಬೆಲ್ಲವನ್ನು ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲನ ಎರೆದ್ಬಿಟ್ಟು ಪುಡಿ ಮಾಡಿ ಅದರ ಅರ್ಧದಷ್ಟು ತಗೊಳ್ಳಿ. ಗೊತ್ತಾಯ್ತಾ? ಅರ್ಧ ಬೆಲ್ಲ, ಗೋಧಿ ಹಿಟ್ಟಿನ ಅರ್ಧ ಬೆಲ್ಲ ತಗೋಬೇಕಾಗತ್ತೆ. ಈಗ ಅದೇ ಲೋಟದ ಅರ್ಧ ಅರ್ಧ ತುಪ್ಪವನ್ನು ತಗೋಬೇಕಾಗತ್ತೆ. ಅರ್ಧ ಲೋಟ ತುಪ್ಪ ಬೇಕಾಗುತ್ತೆ. ಇಷ್ಟೇ ಇದಕ್ಕೆ ಬೇಕಾಗೋದು. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಅಷ್ಟೇ ದೊರ್ಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಂತೆ. ಇಷ್ಟು ಸಾಮಗ್ರಿ ಇತ್ತು ಅಂತಂದರೆ ನಾವು ರುಚಿಕಟ್ಟಾದ ಬರ್ಫಿಯನ್ನು ಆರಾಮಾಗಿ ಮಾಡಿ ಎಲ್ಲರೂ ಕೂಡ ತಿನ್ನಬಹುದು. ಈಗ ಒಲೆ ಮೇಲೆ ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲೆಯನ್ನು ಇಟ್ಬಿಟ್ಟು ನಾನಿಲ್ಲಿ ಒಂದು 4 ಪಿಸ್ತಾ ತೊಗೊಂಡಿದ್ದೀನಿ, ಒಂದು 4 ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರಿತಾ ಇದ್ದೀನಿ. ತುಪ್ಪ ಏನು ಹಾಕೋದು ಬೇಡ, ಹಾಗೆ ನೀವು ಒಣದಾಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತಂದರೆ ಹಸಿದನ್ನು ಕೂಡ ಇದನ್ನು ಹಿಂಗೆ ಸಣ್ಣ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬೋದು. ಹಸಿದನ್ನು ಹಾಕಿದ್ವಿ ಅಂತಂದ್ರೆ ಸ್ವಲ್ಪ ಅಲ್ಲಿಗೆ ಅಂಟ್ಕೊಂಡಂಗೆ ಅಂತ ಅನಿಸುತ್ತೆ ಅಂತೇಳಿ ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಹಿಂಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರ್ತೀನಂತೆ. ನೀವು ಮೊದಲೇ ಹುರಿದ್ಬಿಟ್ಟು ಮೊದಲೇ ಸಣ್ಣಕ್ಕೆ ಉದ್ದಕ್ಕೋ ಹೆಂಗೋ ಒಟ್ಟು ಹೆಚ್ಚಿ ಆ ಕಡೆಗೆ ಇಟ್ಕೊಳ್ರಿ. ಆಮೇಲೆ ನೀವು ಅದನ್ನ ಕೊನೆಗೆ ಹೆಚ್ಕೋತೀವಿ ಅಂತಂದರೆ ಸ್ವಲ್ಪ ತ್ರಾಸಾಗುತ್ತೆ. ಹಾಗಾಗಿ ಅದನ್ನು ಹುರಿದಿದ್ದಾದಮೇಲೆ ಅದನ್ನು ಆ ಕಡೆಗೆ ಇಟ್ಟು ಈಗ ಅದೇ ಬಾಣಲಿಗೆ ನಾನು 1 ಲೋಟದಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಲೋಟದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಆಗಿರೋದ್ರಿಂದ ಚೆನ್ನಾಗಿ ಕಾದಿರುತ್ತೆ. ಹಾಗಾಗಿ ಉರಿಯನ್ನು ಸಣ್ಣುರಿಗಿಂತ ಹೌದೋ ಅಲ್ಲೋ ಅನ್ನೋಷ್ಟು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ನೀವು ಗೋಧಿ ಹಿಟ್ಟನ್ನು ಹುರಿಬೇಕಾದ್ರೆ ತಳದಲ್ಲಿ ಏನಿರುತ್ತೆ ಒಂದು ಪದರ ಗಾಢ ಕೆಂಪತ್ತಿತ್ತು ಅಂತಂದರೆ ಉರಿನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅಷ್ಟೊಂದೇನು ಗಾಢ ಕೆಂಪತ್ತಿಲ್ಲ ಅಂದರೆ ಒಂಚೂರು ಉರಿನ ಜಾಸ್ತಿ ಇಟ್ಕೊಳ್ಳಿ. ಇದು ಹಿಟ್ಟಾಗಿರೋದ್ರಿಂದ ಗಾಢ ಸೇದ್ಬಿಡುತ್ತೆ. ಹಾಗಾಗಿ ಅದ್ರ ಕಡೆ ಒಂಚೂರು ಗಮನ ಕೊಡಬೇಕಾಗತ್ತೆ. ಯಾಕಂತಂದರೆ ನೀವು ಸಣ್ಣ ಉರಿ ಇಟ್ಕೊಂಡು ಕೂಡ ಹುರಿಬೋದು. ಸಣ್ಣ ಉರಿಯನ್ನು ಇಟ್ಟರೆ ಒಂದು 2 ನಿಮಿಷ ಜಾಸ್ತಿ ಆಗುತ್ತೆ. ಒಂಚೂರು ಉರಿ ಜಾಸ್ತಿ ಮಾಡಿಕೊಂಡ್ರೆ ಒಂದು 2 ನಿಮಿಷ ಕಡಿಮೆ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಉರಿ ಜಾಸ್ತಿ ಇಟ್ಕೊಂಡ್ವಿ ಅಂತಂದರೆ ಕೈ ಬಿಡಲಾರ್ದು ಹಿಂಗೆ ಗುರಾಡ್ಕೊತಾನೆ ಇರಬೇಕು. ಒಂಚೂರು ಉರಿ ಕಡಿಮೆ ಇಟ್ಕೊಂಡ್ರೆ ಒಂದು 2 ಸೆಕೆಂಡು ನಿಂತರೂ ನಡೆಯುತ್ತೆ. ನಾನೀಗ ಸಣ್ಣೂರಿಗೆ ಒಂಚೂರು ಉರಿನ ಜಾಸ್ತಿ ಇಟ್ಕೊಂಡ್ಬಿಟ್ಟು ಇದನ್ನು 4 ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಹುರಿತೀನಂತೆ. ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗಿಬಿಟ್ಟು ಇದು ಗೋಧಿ ಹಿಟ್ಟಿನ ಘಮ ಬಿಡುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋತೀನಂತೆ. ಇದು ಚೆನ್ನಾಗಿ ಹುರಿದಿದ್ದಾದಮೇಲೆ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಒಂಚೂರು ಕೆಂಪತ್ತೆ. ನಿಮಗೆ ಗೊತ್ತಾಗುತ್ತೆ ಅದು. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಅದರದ್ದು ವ್ಯತ್ಯಾಸ ಅಷ್ಟು ಗೊತ್ತಾಗೋದಿಲ್ಲ. ನೀವು ನೇರವಾಗಿ ಮಾಡಬೇಕಾದ್ರೆ ಅದ್ರ ವ್ಯತ್ಯಾಸ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಅದರ ಬಣ್ಣ ಸ್ವಲ್ಪ ಬದಲಾಗ್ತಿದೆ ಅಂತ ಅಂದಾಗ ನೀವು ಇದಕ್ಕೆ ಈಗ ಏನು ತುಪ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಇದನ್ನು ಮತ್ತೆ ಹುರಿಬೇಕಾಗುತ್ತೆ. ಸ್ವಲ್ಪ ನಿಮ್ಗೆ ಇದರಲ್ಲಿ ಸ್ವಲ್ಪ ತ್ರಾಸು ಅನ್ಸೋದು ಅಂತಂದರೆ ಇದೇನೆ. ಇದ್ರ ಕಡೆ ಸ್ವಲ್ಪ ಗಮನ ಇಟ್ಟು ಮಾಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ಇದು ಕೆಟ್ಟೋಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದ್ರ ಕಡೆ ಸ್ವಲ್ಪ ಗಮನ ಇರ್ರಿ. ಅದೇ ಹೇಳಿದ್ನಲ್ಲ, ಹಿಟ್ಟು ಸ್ವಲ್ಪ ಮೃದು ಇರೋದ್ರಿಂದ ಜಾಸ್ತಿ ನಿಗಾ ಇಟ್ಟು ಹುರಿಬೇಕಾಗುತ್ತೆ. ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಸ್ವಲ್ಪ ಜಾಸ್ತಿ ಸೀದೋಯ್ತು ಅಂತಂದರೆ ರುಚಿ ಕೆಟ್ಟೋಗ್ಬಿಡುತ್ತೆ, ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಅದಕ್ಕೆ. ಈಗ ನೋಡಿರಿ, ಒಂದು 4-5 ನಿಮಿಷ ಹಿಟ್ಟನ್ನು ಹುರಿದಿದ್ದಾದಮೇಲೆ ಹೀಗೆ ಒಂದು 2-3 ಚಮಚ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಗೂರಾಡಿಬಿಟ್ಟು ಮತ್ತೆ ಹುರಿತೀನಂತೆ. ಒಂದೇ ಸಲ ತುಪ್ಪವನ್ನು ಹಾಕ್ಕೊಂಡು ಹುರಿಬಾರ್ದು. ನಾವಿಲ್ಲೇನು ಅರ್ಧ ಲೋಟದಷ್ಟು ತುಪ್ಪವನ್ನು ತೊಗೊಂಡಿದ್ದೀವಲ್ಲ ಅದನ್ನು
3 ಹಂತದಲ್ಲಿ ತೊಗೊಳ್ರಿ. ಅಂದರೆ ಒಂದು 3 ಸತಿ. ಒಂದು ಸತಿ ಒಂದು ಸ್ವಲ್ಪ ಹಾಕ್ರಿ, ಮತ್ತು ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ಹಾಕ್ರಿ, ಕೊನೆಗೆ ಪೂರ್ತಿ ಹಾಕ್ರಿ. ತುಪ್ಪವನ್ನು ಹಾಕಿದ ಮೇಲೆ ಹಾಕಿದ ಮೇಲೆ ನೀವು ಸಣ್ಣ ಈಗ ಈ ಥರ ದಪ್ಪ ತಳದ ಬಾಣಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಸಾಕಷ್ಟು ಕಾದಿರುತ್ತದು. ಕಾವು ತುಂಬ ಇರುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲೇ ಒಂದು 8ರಿಂದ 10 ನಿಮಿಷ ಮತ್ತೆ ಹುರಿಬೇಕಾಗುತ್ತೆ. ಅದು ತುಪ್ಪ ಬಿಡ್ತಾ ಬರುತ್ತೆ. ತುಪ್ಪ ತನ್ನಿಚ್ಚಿತಾನೆ ತುಪ್ಪ ಬಿಡುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ನಿಮಗೆ ಸಮಯ ಎಷ್ಟು ಹಿಡಿಯುತ್ತೆ ಅನ್ನೋದಾದರೆ ಒಂದು 8ರಿಂದ 10 ನಿಮಿಷ. ಈಗ ಕೆಲವೊಂದು ನೋಡಿರಿ, ಇವಾಗ ಉಳಿದಿರೋ ತುಪ್ಪನೂ ಸಂಪೂರ್ಣ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ, ನಾನು ಏನು ತೋರಿಸಿದ್ದೀನಿ ಇಷ್ಟೇ ಅಳತೆನಲ್ಲಿ ಮಾಡಿರಿ. ಜಾಸ್ತಿನೂ ತೊಗೊಳಕ್ಕೆ ಹೋಗ್ಬೇಡ್ರಿ, ಕಡಿಮೆನೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಬೇಕಾದರೆ ನೀವು ಒಂದು ಚಮಚ ತುಪ್ಪ ಜಾಸ್ತಿ ತೊಗೊಂಡ್ರೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಕಡಿಮೆ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಇಷ್ಟೊಂದು ತುಪ್ಪ ಹಾಕಿ ಮಾಡಬೇಕಂತ ಅಂತೀರ, ಮಕ್ಕಳಿಗೆ ತುಪ್ಪ ತುಂಬ ಒಳ್ಳೆಯದು. ಅವು ಕೆಲವೊಂದು ಮಕ್ಕಳು ನೇರವಾಗಿ ತಿನ್ನೋದಿಲ್ಲ. ಹಾಗಾಗಿ ಈ ಥರ ಸಿಹಿ ತಿನಿಸುಗಳಿಗೆ ಹಾಕಿ ಕೊಟ್ಟರೆ ಅಂತಂದರೆ ದೇಹಕ್ಕೆ ತುಪ್ಪ ಸೇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ತುಪ್ಪವನ್ನು ಸಂಪೂರ್ಣವಾಗಿ ಹಾಕಿದಾದಮೇಲೆ ಅದು ನೋಡಿರಿ ಈ ಥರ ತಳ ಬಿಡ್ತಾ ಬರುತ್ತೆ ಹಿಟ್ಟು. ಈ ಒಂದು ಹಂತದಲ್ಲಿ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಯಾಕಂತಂದರೆ ಇಲ್ಲಿ ಜಾಸ್ತಿ ಸಿಹಿಯಿತು ಅಂತಂದರೆ ಅದರ ರುಚಿ ಕೆಟ್ಟೋಗುತ್ತೆ ಅಂತಂದರೆ ಸ್ವಲ್ಪ ಏನೋ ಕಹಿ ಅಂತ ಅನಿಸುತ್ತೆ. ಹಾಗಾಗಿ ಉರಿನ ಸಣ್ಣದಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನೀವು ಗೂರಾಡ್ತಾ ಹುರಿಬೇಕಾಗತ್ತೆ ಗೋಧಿ ಹಿಟ್ಟನ್ನು. ನೋಡಿರಿ, ಈ ಒಂದು ಹಂತದವರೆಗೂ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿದಿದ್ದು ಆದಮೇಲೆ ನಾವಿಲ್ಲಿ ಏನು ಬೆಲ್ಲವನ್ನು ಇಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು. ಇಲ್ಲಿ ನೆನಪಿಡ್ರಿ, ಮರಿಬೇಡ್ರಿ, ಸ್ಟವನ್ನು ಆಫ್ ಮಾಡಬೇಕು. ಇಲ್ಲಿಗೆ ಸಾಕು, ಗೋಧಿ ಹಿಟ್ಟನ್ನು ಹುರಿದಿದ್ದು ಇಲ್ಲಿಗೆ ಸಾಕು. ಇವಾಗ ನೀವು ಸ್ಟವನ್ನು ಆಫ್ ಮಾಡಬೇಕು. ಸ್ಟವನ್ನು ಆಫ್ ಮಾಡಿದ ಆದಮೇಲೆ ಬೆಲ್ಲ ಹಾಕಬೇಕು. ನೀವು ಸ್ಟವನ್ನು ಆನ್ ಮಾಡಿ ಇಟ್ಕೊಂಡೆ ಬೆಲ್ಲ ಹಾಕಿದ್ರಿ ಅಂತಂದರೆ ತುಂಬ ಗಟ್ಟಿಗಾಗಿ ಹೋಗ್ಬಿಡುತ್ತೆ. ಅದು ಮತ್ತೆ ನಿಮಗೆ ಕೊಯ್ಯೋದಕ್ಕೆ ಬರೋದಿಲ್ಲ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಬೆಲ್ಲವನ್ನು ಹಾಕ್ಬಿಟ್ಟು ಆ ಬೆಲ್ಲ ಎಲ್ಲ ಕಡೆಗೂ ಚೆನ್ನಾಗಿ ಹೊಂದಿಕೆ ಆಗೋ ಥರ ಚೆನ್ನಾಗಿ ಇಲ್ಲಿ ಗೂರಾಡ್ತಾ ಇದ್ದೀನಿ. ನೋಡಿರಿ, ಹಿಂಗೆಲ್ಲ ಬೆಲ್ಲ ನೀವು ಅಚ್ಚು ಬೆಲ್ಲ, ತುಂಡೆ ಬೆಲ್ಲ ಎರೆದ್ಬಿಟ್ಟು ಹಾಕಿದ್ರು ಅಷ್ಟೇ, ಇದ್ರ ಬಿಸಿಗೆ ಅದು ಕರ್ಗೋಗ್ಬಿಡುತ್ತೆ. ನೀವೇನು ಹೆದ್ರಿಕೊಳ್ಳೋಕೆ ಹೋಗ್ಬೇಡ್ರಿ. ಅದ್ರ ಬಿಸಿಗೇನಾದರೂ ಚೆನ್ನಾಗಿ ಕರಗಿಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಕೂಡ್ಕೊಳುತ್ತಂತೆ. ಇದಕ್ಕೂ ಮುಂಚೆ ನೀವು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರಿಬಿಟ್ಟು ಇಟ್ಟಿರಬೇಕು. ಯಾಕಂತಂದರೆ ಸ್ವಲ್ಪ ಇದು ಬಿಸಿ ಇರುವಾಗಲೇ ಮಾಡಬೇಕು. ಹಂಗಾಗಿ ನಾವು ಕೊನೆಗೆ ತುಪ್ಪ ಸವರಿ ಇಡ್ತೀವಿ ಅಂತಂದರೆ ಸ್ವಲ್ಪ ಅದು ತಡ ಆಗುತ್ತೆ. ಹಂಗಾಗಿ ಮೊದಲೇ ತುಪ್ಪ ಸವರಿ ಒಂದು ತಟ್ಟೆಗೆ ತುಪ್ಪವನ್ನು ಸವರಿಬಿಟ್ಟು ಹಂಗೆ ಇಟ್ಕೊಂಡಿರಿ ಪಕ್ಕದಲ್ಲೇ. ಆಮೇಲೆ ಇದೇನು ಹುರಿದು ಇಟ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟು ಬೆಲ್ಲವನ್ನು ಹಾಕಿಬಿಟ್ಟು ಆ ಒಂದು ಮಿಶ್ರಣವನ್ನು ಈ ತಟ್ಟೆಗೆ ಹಾಕ್ಬಿಟ್ಟು ಅದೇ ಚಮಚದಲ್ಲಿ ಈ ಥರ ಒತ್ತಬೇಕು. ಹಿಂಗೆ ಚೆನ್ನಾಗಿ ಒತ್ಕೊಂತ ಬರ್ರಿ. ಇಲ್ದು ತುಂಬ ಅಂತಂದರೆ ತುಂಬ ಕಾದಿರುತ್ತೆ, ಭಾಳ ಸುಡ್ತಿರುತ್ತೆ ಕೈ. ಸ್ವಲ್ಪ ಜಾಗ್ರತೆ ಇರಲಿ. ಸ್ವಲ್ಪ ಹುಷಾರಾಗಿ ಈ ಥರ ಇದು ಮಾಡಿರಿ. ಆಮೇಲೆ ಇಂಥದ್ದು ಬಟ್ಲು ತೊಗೊಂಡ್ಬಿಟ್ಟು ಇದು ಸಣ್ಣದಾಯ್ತು, ಇದು ಸುಡುತ್ತೆ ತುಂಬ, ನಾನು ಆ ಕಡೆಗೆ ಹೋಗೋದೇ ಹಾಕ್ಬಿಡ್ತೀನಂತ, ಅಷ್ಟು ಸುಡುತ್ತದು. ಈಗ ಇಂಥದ್ದು ಒಂಚೂರು ದೊಡ್ಡದು ತೊಗೊಂಡ್ಬಿಟ್ಟು ಹಿಂಗೆ ಎಲ್ಲ ಕಡೆ ಆರಾಮಾಗಿ ಹಗುರವಾಗಿ ಒತ್ಕೊಂಡು ಬನ್ನಿ. ಹಿಂಗೆ ಈ ಥರ ಎಲ್ಲ ಒತ್ತಬೇಕು. ಈಗ ನಾನು ಹೇಳಿದ್ನಲ್ಲ ಮೊದಲೇ, ಬಾದಾಮಿ ಮತ್ತು ಪಿಸ್ತಾನ ಹುರಿದಿದ್ನಲ್ಲ, ಅದನ್ನು ಸಣ್ಣಕ್ಕೆ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀವಿ ಉದ್ದುದ್ದಕ್ಕೆ. ಅವನು ಇವಾಗ ಇದ್ರ ಮೇಲೆ ಹಾಕ್ಬಿಟ್ಟು ಬಿಸಿ ಇರ್ಬೇಕಾದ್ರೆ ಹಾಕಬೇಕು. ಯಾಕಂತಂದ್ರೆ ಮೇಲೆ ಹಿಡಿಯೋದಿಲ್ಲ. ನೋಡಿರಿ, ಹಿಂಗೆ ಸುತ್ತಲೂ ಹಿಂಗೆಲ್ಲ ಚೆನ್ನಾಗಿ ಒತ್ಕೊಂಬರ್ಬೇಕು. ಏನಾದರೂ ಸ್ವಲ್ಪ ತುಪ್ಪ ಕಡಿಮೆ ಅನಿಸಿಲ್ಲ, ಆದರೂ ಸೀಳ್ತೈತೆ ಅಂತ ಅನಿಸಿದರೆ ನೀವು ಬೇಕಾದ್ರೆ ಇನ್ನೊಂದು ಚಮಚ ತುಪ್ಪನ ಇದ್ರ ಮೇಲೆ ಹಾಕ್ಕೊಂಡ್ರಿ ಅಂತಂದರೆ ಅದು ಸರಿ ಹೋಗುತ್ತೆ. ಇದು ನೋಡಿರಿ, ಚೂರು ತುಪ್ಪ ಹಾಕ್ಕೊಂತೀನಿ. ನಿಮ್ಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಸಪಾಟ್ ಮಾಡ್ತೀನಿ ನೋಡಿರಿ. ನೋಡಿರಿ, ಈ ಥರ ಹಿಂಗೆ ಇನ್ನೊಂದು ಚಮಚ ತೊಗೊಂಡ್ಬಿಟ್ಟು ಅರ್ಗೆಲ್ಲ ಈ ಥರ ಹಿಂಗೆ ಇಂಥದ್ದೊಂದು ಚಮಚ ತೊಗೊಂಡು ಅರ್ಗೆಲ್ಲ ಹೊತ್ಕೊಬಂದ್ರಿ ಅಂತಂದರೆ ಎಲ್ಲ ಕಡೆಗೂ ಚೆನ್ನಾಗಿ ಅಂಟ್ಕೊಳುತ್ತೆ. ಅದು ಅಂಟ್ಕೊಂಡು ನಿಮಗೆ ಕೊನೆಗೆ ಅವನ್ನ ಪೀಸ್ಗಳು ಮಾಡೋಕ್ಕೆ ಸುಲಭ ಆಗುತ್ತೆ. ನೋಡಿರಿ, ಈ ಥರ ಎಲ್ಲ ಮಾಡ್ಕೊಬರ್ರಿ. ಹಿಂಗೆ ನೋಡಿರಿ ಎಷ್ಟು ಚೆನ್ನಾಗಿ ಸಪಾಟಾಗಿದೆ, ನಯಸ್ಸಾಯಿತು. ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಕೊನೆಗೆ ಒಂದ್ಸರಿ ಇದು ಹಿಂಗೆ ಉದುರಿಸಿದ್ವಿ ಅಂತಂದರೆ ಏನೋ ಚೆಂದ, ಉದುರಿಸಿದ್ರೆ ನಡೆಯುತ್ತೆ. ತಿರ್ಗಿ ಉದುರಿಸಿದ್ರಿ ಅಂತಂದರೆ ಅಂಗಡಿಯಿಂದ ತಂದಿದ್ದೀವಿ ಅಂತ ಹೇಳ್ಕೊಬೋದು ನೀವು. ತುಂಬ ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಚಪ್ಪಾಳೆ ತಟ್ಬೋದಲ್ವ ನಿಮ್ಮ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಬಾದಾಮಿ ಮತ್ತು ಪಿಸ್ತಾನ ಹಾಕಬೇಕು. ಆಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ಈ ಥರ ಕೊಯ್ಯಬೇಕು. ನೋಡಿರಿ, ಹಿಂಗೆ ನಿಮಗೆ ಯಾವೊಂದು ಗಾತ್ರಕ್ಕೆ ಬೇಕು ಆ ಗಾತ್ರಕ್ಕೆ ಒಂದು ಚಾಕು ತೊಗೊಂಡ್ಬಿಟ್ಟು ಬಿಸಿ ಇರುವಾಗಲೇ ಕೊಯ್ಯಬೇಕು. ತಣ್ಣಗಾದ್ಮೇಲೆ ಕೊಯ್ಯೋಕೆ ಹೋದರೆ ಮುರಿದು ಹೋಗ್ತವೆ. ಹಾಗಾಗಿ ಬಿಸಿ ಇರಬೇಕಾದ್ರೇ ಈ ಥರ ಕೊಯ್ದುಬಿಟ್ಟು ಇದನ್ನು ಸಂಪೂರ್ಣ ತಣ್ಣಗಾಗ್ಬಿಡಬೇಕು. 100ಕ್ಕೆ 100ರಷ್ಟು ತಣ್ಣಗಾದ್ಮೇಲೆ ಇದನ್ನು ತೆಗಿಬೇಕು. ನಾನು ಇದನ್ನು ತಗೊಂಡೋಗಿ ಫ್ಯಾನ್ ಗಾಳಿಗೆ ಇಟ್ಟು ಬಂದಿದ್ದೆ. ಒಂದು 3/4 ಗಂಟೆ, 1 ಗಂಟೆಗೆ ಪೂರ್ತಿ ತಣ್ಣಗಾಗಿತ್ತು. ಪೂರ್ತಿ ತಣ್ಣಗಾದಮೇಲೆ ಏನಾರ ಒಂದು ಈ ಥರದ್ದೊಂದು ಚಾಕುನೋ ಒಂದು ಚಮಚನ ತಗೊಂಡು ಹಿಂಗೆ ಬಿದ್ವಿ ಅಂತಂದರೆ ಸುಲಭವಾಗಿ ಬರ್ತವೆ.
ಏನು ಒಂಚೂರು ಕಷ್ಟ ಆಗೋದಿಲ್ಲ ನೋಡ್ರಿ. ಈಗ ಸಂಪೂರ್ಣ ತಣ್ಣಗಾಗೈತೆ. ಒಂಚೂರು ತಗೊಂಡು ಹಿಂಗೆ ಎಬ್ಬಿದ್ವಿ ಅಂತಂದ್ರೆ ಹಂಗೆ ಬಂತು. ಏನು ತ್ರಾಸೇ ಆಗಲ್ಲ. ಹಿಂಗೆ ಮಧ್ಯಾಹ್ನ ಹೊತ್ತು ಮಕ್ಕಂಡಿದ್ದಾಗ ಒಂಚೂರು ಹಿಂಗೆ ಭುಜ ಮುಟ್ಟಿ ಹಂಗೆ ಎದ್ದು ಕುಂತ್ಕೊಂತಾರಲ್ಲ ಹಂಗೆ ಒಂಚೂರು ಹಿಂಗೆ ಅಂದ್ರೆ ಸಾಕು ಹಂಗೆ ಎದ್ದೇಳ್ತವೆ. ಏನು ಅದಕ್ಕೇನು ಅಂಟ್ಕೊಂಡಿರೋದಿಲ್ಲ ಏನೂ ಇಲ್ಲ. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಇದು ನಿಮಗೇನು ಕೆಟ್ಟೋಗುತ್ತೆ ಅಂತ ಯಾವುದೇ ಭಯ ಇಟ್ಕೊಳ್ಳೋಕೆ ಹೋಗಬೇಡಿ. ನೀವು ಜಾಸ್ತಿ ಜಾಗ್ರತೆ ಆ, ಎಲ್ಲಿ ವಹಿಸಬೇಕು ಅಂತಂದರೆ ಹಿಟ್ಟನ್ನು ಹುರಿಬೇಕಾದ್ರೆ ಒಂಚೂರು ನಿಗಾ ಇಟ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಕ್ಷ ಏನಾದರೂ ಅಂಗಾಡಿ ಹಿಂಗಾಡಿ ಕೆಟ್ಟೋಗಲ್ಲ. ಅಂಗಾಡಿ ಹಿಂಗಾಡಿ ಈ ಥರ ಪೀಸ್ಗಳು ಬಂದಿಲ್ಲ ಅಂದರೆ ಏನು ಹೆದ್ರ್ಕೊಳ್ಳೋಕೆ ಹೋಗಬೇಡ್ರಿ. ಗೋಧಿ ಹಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಈ ಥರ ಪೀಸ್ಗಳು ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಅದ್ರ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಆಯಿತಾ? ಇದು ಯಾವುದೇ ಕಾರಣಕ್ಕೂ ಕೆಟ್ಟೋಗೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಇದನ್ನು ಮಾಡಬಹುದು. ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ಮಾಡಿಕೊಡಿ, ಇಲ್ಲ ಅಂತಂದರೆ ನೀವೇ ಮಾಡ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ನಾವು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿರೋದ್ರಿಂದ ಯಾರು ಬೇಕಾದರೂ ಕೂಡ ತಿನ್ಬೋದು. ಒಂದು 15 ದಿನ ಇಟ್ಟರೂ ಕೂಡ ಕೆಡೋದಿಲ್ಲ. 15 ದಿನ ಇಟ್ಟರೂ ಕೂಡ ಅಷ್ಟೇ ರುಚಿಯಾಗಿ ಅಷ್ಟೇ ಚೆನ್ನಾಗಿರ್ತವೆ. ಸರಿ, ಈ ಒಂದು ಪಾಕವಿಧಾನ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.